ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಬಿಂದು ಮಾಧವಃ ಪಾಯಾತ್ ವಿಭೋರ್ಯಸ್ಯ ನಿರೀಕ್ಷಣಾತ್ ಅಪಾರೋಪಿ ಹಿ ಸಂಸಾರಃ ಸಿಂಧುರ್ಬಿಂದುತ್ವಮಶ್ನುತೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಚತಿ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಪ್ರತಿಪದದಂದು ದಶಾಹರ ವ್ರತ ಪ್ರಾರಂಭವಾಗ್ತದೆ. ಶುಕ್ಲ ಪ್ರತಿಪದದಿಂದ ಆರಂಭ ಮಾಡಿ ದಶಮಿ ಪರ್ಯಂತ ವಿಶೇಷವಾಗಿ ಗಂಗೆಯನ್ನ ಷೋಡಶೋಪಚಾರಗಳಿಂದ ಅಥವಾ ಪಂಚೋಪಚಾರಗಳಿಂದ ಪೂಜಿಸಬೇಕು. ದೇವರ ಪೂಜೆಯನ್ನು ಮಾಡಿ ವೈಶ್ವದೇವಾದಿಗಳು ಆದ ನಂತರದಲ್ಲಿ ಒಂದು ಕಲಶದಲ್ಲಿ ನೀರಿನಲ್ಲಿ ಗಂಗೆಯ ಆವಾಹನೆಯನ್ನು ಮಾಡಿ ಪೂಜೆ ಮಾಡುವಂತಹದ್ದು ಕ್ರಮ. ಈ ದಶಾಹರ ವ್ರತವನ್ನ ಆಚರಣೆ ಯಾರು ಮಾಡ್ತಾರೋ 10 ತರಹದ ಪಾಪಗಳನ್ನ ಅವರು ಕಳೆದುಕೊಳ್ತಾರೆ ಅಂತ ನಮಗೆ ಪುರಾಣಗಳು ತಿಳಿಸಿಕೊಡ್ತವೆ. ಮನುಷ್ಯ ತಾನು ಕೇವಲ ಗಂಗೆ ಇರುವ ಸ್ಥಳದಿಂದ 100 ಯೋಜನ ಆಚೆ ಇದ್ದಾಗಲೂ ಆ ಗಂಗೆಯ ಸ್ಮರಣೆಯನ್ನು ಮಾಡಿದ ಮಾತ್ರದಿಂದ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಾನೆ. ಅಂತಹದ್ದು ವಿಶೇಷವಾಗಿ ಗಂಗೆಯ ಆರಾಧನೆಯನ್ನು ಮಾಡಿದರೆ ಇನ್ನಿಷ್ಟು ತಾನು ಪವಿತ್ರನಾಗ್ತಾನೆ. ಜ್ಯೇಷ್ಠ ಮಾಸಿ ಸಿತೇ ಪಕ್ಷೇ ದಶಮೀ ಹಸ್ತ ಸಂಯುತ ಹರತೆಯ ದಶಪಾಪಾನಿ ತಸ್ಮಾತ್ ದಶಹರ ಸ್ಮೃತ. ದಶಮಿಯ ದಿನದಂದು ಹಸ್ತ ನಕ್ಷತ್ರ ಕೂಡಿದಂತಹ ಆ ಪರ್ವಕಾಲದಲ್ಲಿ ಗಂಗೆಯನ್ನು ಯಾರು ಆರಾಧಿಸ್ತಾರೋ ಅವರು ಈ 10 ತರಹದ ಪಾಪಗಳನ್ನು ತಾವು ಕಳೆದುಕೊಳ್ತಾರೆ ಅಂತ ತಿಳಿಸ್ಕೊಡ್ತದೆ. ವರಾಹ ಪುರಾಣವು ಕೂಡ ನಮಗೆ ತಿಳಿಸ್ತದೆ. ದಶಮಿ ಶುಕ್ಲ ಪಕ್ಷೇಚ ಜ್ಯೇಷ್ಠ ಮಾಸಿ ಕುಜೇಹನಿ ಅವತೀರ್ಣ ಯತಸ್ವರ್ಗಾತ್ ಹಸ್ತರ್ಕ್ಷೇಚ ಸರಿದ್ವರ ಹರತೆ ದಶಪಾಪಾನಿ ತಸ್ಮತ್ ದಶಹರ ಸ್ಮೃತ. ಈ ದಿನದಂದು ಬುಧವಾರ ದಶಮಿ ಕೂಡಿದ್ದರೆ ಬಹಳ ವಿಶೇಷ. ದಶಮಿಯ ದಿನ ಬುಧವಾರ ಮತ್ತು ಹಸ್ತ ನಕ್ಷತ್ರ ಇದ್ದರೆ ಅದಕ್ಕೆ ಆನಂದ ಎಂಬುವಂತಹ ಒಂದು ವಿಶೇಷವಾದಂತಹ ಯೋಗ. ಚಂದ್ರ ತಾನು ಕನ್ಯಾ ರಾಶಿಯಲ್ಲಿ ತಾನು ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಮಹಾ ಹೆಚ್ಚಿನ ಫಲ ಅಂತನ್ನೋದು ನಮಗೆ ಸಿಗತ್ತೆ ಅಂತ ತಿಳಿಸ್ಕೊಡ್ತಾರೆ. ಈ ದಶಮಿಯ ದಿನದಂದು ವಿಶೇಷವಾಗಿ ಪ್ರತಿಮೆಗಳಲ್ಲಿ ಅಥವಾ ಹೂಗಿ ಫಲದಲ್ಲಿ ಅಡಿಕೆಯಲ್ಲಿ ಪ್ರತ್ಯೇಕವಾಗಿ ನಾರಾಯಣ, ಬ್ರಹ್ಮ, ರುದ್ರ, ಸೂರ್ಯ, ಭಗೀರಥ, ಹಿಮಾಲಯ ಇವರೆಲ್ಲರನ್ನೂ ಕೂಡ ಆವಾಹನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು. ಇವತ್ತಿನ ದಿನ ಕಾಶಿಯಲ್ಲಿ ದಶಾಶ್ವಮೇಧ ಘಾಟ್ ಅನ್ನುವಂತಹ ಸ್ಥಳದಲ್ಲಿ ಗಂಗೆಯ ಸ್ನಾನ ಅಂತನ್ನೋದು ತುಂಬಾ ವಿಶೇಷ ಫಲದಾಯಕ. ಈ ದಿನ 10 ತರಹದ ಹಣ್ಣುಗಳನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು. ಮಾಡಿ ಓಂ ನಮಃ ಶಿವಾಯೈ ನಾರಾಯಣ್ಯೈ ದಶಹರಾಯೈ ಗಂಗಾಯೈ ನಮೋ ನಮಃ ಎಂದು ಜಪ ಮಾಡಬೇಕು. ಈ ದಿನದಂದು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಈ ಮಂತ್ರವನ್ನ ಹೇಳಬೇಕು. ಇದು ಪುರುಷರು ಮಾತ್ರ ಈ ಮಂತ್ರವನ್ನ ಪಠಿಸಬೇಕು. ಅಂತಹ ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ ಈ ದಶಾಹರ ವ್ರತ. ಈ ವ್ರತವನ್ನ ಆಚರಣೆಯನ್ನ ಅವಶ್ಯವಾಗಿ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಮಾಡಲೇಬೇಕು. ಮತ್ತೊಂದು ವಿಶೇಷ ಏನು ಅಂತಂದರೆ, ಹೋದ ತಿಂಗಳು ಗಂಗೋತ್ಪತ್ತಿ ಅಂತ ಬಂದಿತ್ತು. ಆ ವೈಶಾಖ ಶುದ್ಧ ಸಪ್ತಮಿಯ ದಿನ ಗಂಗೆ ತಾನು ಉತ್ಪತ್ತಿಯಾದಂತಹ ದಿನ. ಈ ದಶಮಿಯ ದಿನ ಏನು ವಿಶೇಷ ಅಂತಂದರೆ, ಗಂಗೆ ತಾನು ಭಗೀರಥನ ತಪಸ್ಸಿಗೆ ಸ್ವರ್ಗದಿಂದ ತಾನು ಭೂಮಿಗೆ ಇಳಿದು ಬಂದಳು. ಇಂತಹ ಸಂದರ್ಭದಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿ, ಸೂರ್ಯ ವೃಷಭ ರಾಶಿಯಲ್ಲಿ ಇರುವುದು ಬಹಳ ವಿಶೇಷವಾದಂತಹ ಒಂದು ಪರ್ವಕಾಲ. ಆದ್ದರಿಂದ ಗಂಗೆಯನ್ನು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು. ಇನ್ನೊಂದು ಬಹಳ ದೊಡ್ಡದಾದಂತಹ ಒಂದು ವಿಶೇಷ ಸನ್ನಿವೇಶ ಏನು ಅಂತಂದರೆ, ಸರ್ವೋತ್ತಮನಾದಂತಹ ಭಗವಂತ ಶ್ರೀರಾಮಚಂದ್ರ, ಆ ರಾಮಚಂದ್ರ ಸಂಚಾರ ಮಾಡಿದ್ದಕ್ಕೇನೆ ನಮ್ಮ ಭೂಮಿಗೆ ರಾಮಕ್ಷೇತ್ರ ಅಂತ ಹೆಸರು ಬಂತು. ಅಂತಹ ಸರ್ವೋತ್ತಮನಾದಂತಹ ಭಗವಂತ ಅಜ್ಞರ ಮೋಹಕ್ಕಾಗಿ ಹಾಗೂ ರುದ್ರದೇವರ ವಿಶೇಷವಾದಂತಹ ಒಂದು ಕೀರ್ತಿಗಾಗಿ ಆ ರುದ್ರದೇವರಿಗೆ ಅನುಗ್ರಹ ಮಾಡಬೇಕು ಅಂತನ್ನುವಂತಹ ಒಂದು ಭಾವನೆಯಿಂದ
ಶ್ರೀರಾಮಚಂದ್ರ ರಾಮೇಶ್ವರ ಕ್ಷೇತ್ರದಲ್ಲಿ ರುದ್ರದೇವರ ರಾಮನಾಥನ ಪ್ರತಿಷ್ಠಾಪನೆಯನ್ನ ಮಾಡಿದ್ದು ಈ ವೈಶಾಖ ಶುಕ್ಲ ದಶಮಿಯಂದು. ಆದ್ದರಿಂದ ಪ್ರತಿಪದ ಆರಭ್ಯ ದಶಮಿ ಪರ್ಯಂತ ವಿಶೇಷವಾಗಿ ಗಂಗೆಯನ್ನ ಆರಾಧಿಸಿ ನಮ್ಮ ಪಾಪಗಳನ್ನು ಕಳೆದು ಪವಿತ್ರರಾಗೋಣ ಎಂಬುದಾಗಿ ಗಂಗೆ ಹಾಗೂ ಗಂಗೆಯ ಪತಿಯಾದಂತಹ ವರುಣದೇವರ ಅಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.